ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ನಾನು ಏನ್ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿದ್ರೆ, ನೀವು ಕೂಡ ಜಾಸ್ತಿ ಕಷ್ಟ ಪಡದಂತೆ ವಿಡಿಯೋಸ್ನ ಅಪ್ಲೋಡ್ ಮಾಡಿಕೊಂಡು ಗ್ರೋ ಆಗಬೇಕು ಅಂತ ಅನ್ಕೊಂಡಿದ್ದೀರಾ. ಅದನ್ನು ನಿಮ್ ಕಾಂಟೆಂಟ್ ಅಲ್ದಂತೆ ಬೇರೆಯವ್ರ ಕಾಂಟೆಂಟ್ನ ನಿಮ್ ಕಾಂಟೆಂಟ್ ಆಗಿ ಮಾಡಿಕೊಂಡು ಅದನ್ನ ಕಾಪಿ ಪೇಸ್ಟ್ ವಿಡಿಯೋ ಆಗಿ ಮಾಡಿಕೊಂಡು ಅದರಲ್ಲಿ ನಿಮ್ಮ ಎಫರ್ಟ್ಸ್ನ ಹಾಕೊಂಡು ಆ ವಿಡಿಯೋ ಮಾಡಿ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿ ಅದನ್ನ ಗ್ರೋ ಮಾಡ್ಕೊಳ್ಳೋದು ಹೆಂಗೆ ಅಂತ ತಿಳ್ಕೊಬೇಕಾ? ಸೊ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ. ಯಾರ್ಯಾರೆಲ್ಲ ಈ ತರ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅನ್ಕೊಂಡಿದ್ರು, ಕಾಪಿ ಪೇಸ್ಟ್ ವಿಡಿಯೋನ ನಿಮ್ ಚಾನಲ್ ಅಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ರು, ಸೊ ಈ ವಿಡಿಯೋನ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ತಾ ಬರ್ತಾ ಇರ್ತೀನಿ. ಬಟ್ ಈ ವಿಡಿಯೋನ ನೀವು ಮಧ್ಯದಲ್ಲಿ ಎಲ್ಲಾದ್ರೂ ಸ್ಕಿಪ್ ಮಾಡ್ತು ಅಂತ ಹೇಳಿದ್ರೆ, ಸೊ ನಿಮ್ ಚಾನಲ್ಗೆ ಕಾಪಿರೈಟ್ ಸ್ಟ್ರೈಕ್ಸ್ ಅಥವಾ ಕಾಪಿರೈಟ್ ಕ್ಲೇಮ್ ಕೂಡ ಬೀಳ್ಬೋದು. ಸೊ ಎಂಡ್ ತನಕ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಯಾರ್ಯಾರು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಲೆಟ್ ಗೆಟ್ ಇನ್ಸೈಡ್ ದ ವಿಡಿಯೋ. ಸೊ ಮೊದಲಿಗೆ ನಿಮ್ಮ ಫೋನಲ್ಲಿ ಇನ್ಸ್ಟಾಗ್ರಾಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಅದು ಬಂದ್ಬಿಟ್ಟು ಇವಾಗ ಸಾಧ್ಯವಾಗಿ ಎಲ್ಲಾರ ಫೋನಲ್ಲೂ ಇದ್ದೇ ಇರತ್ತೆ. ಸೊ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿಕೊಂಡು ಯಾವುದಾದ್ರೂ ಒಂದು ರೀಲ್ಸ್ನ ನೀವು ಸ್ಕ್ರಾಲ್ ಮಾಡ್ತಾನೆ ಇರ್ತೀರಾ. ಸೊ ನಾನು ಬಂದ್ಬಿಟ್ಟು ಈ ಒಂದು ಚಾನಲ್ ಅಲ್ಲಿ ನೋಡಿ ಈ ತರ ವಿಡಿಯೋಸ್ಗೆ ತುಂಬಾನೇ ವ್ಯೂಸ್ ಬರ್ತಿದೆ. ಸೊ ಇದನ್ನ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಶೇರ್ ಬಟನ್ ಅನ್ನೋದೊಂದು ಇದೆಯಲ್ಲ, ಸೊ ಶೇರ್ ಬಟನ್ ನ ಕ್ಲಿಕ್ ಮಾಡ್ಕೊಂತ ಇದ್ದೀನಿ. ಸೊ ಇಲ್ಲಿ ಶೇರ್ ಬಟನ್ ಕ್ಲಿಕ್ ಮಾಡಿ ಕಾಪಿ ಲಿಂಕ್ ಅಂತ ಕೊಟ್ಟಿದ್ದೀನಿ. ಕಾಪಿ ಲಿಂಕ್ ಕೊಟ್ಟಾದ್ಮೇಲೆ ಇದನ್ನ ನೀವು ಕ್ರೋಮ್ಗೆ ಹೋಗ್ಬಿಟ್ಟು, ಕ್ರೋಮ್ಗೆ ಹೋದ್ಮೇಲೆ ಇನ್ಸ್ಟಾಗ್ರಾಮ್ ವಿಡಿಯೋ ಡೌನ್ಲೋಡ್ ಅಂತ ಟೈಪ್ ಮಾಡ್ಕೊಬೇಕು. ಸೊ ಟೈಪ್ ಮಾಡ್ಕೊಂಡಾದ್ಮೇಲೆ ಸೊ ಕಾಪಿ ಮಾಡ್ಕೊಂಡಿರೋ ಲಿಂಕ್ನ ಇಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿಬಿಟ್ಟು ಡೌನ್ಲೋಡ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಬೇಕು. ಸೊ ನೋಡಿ ಇವಾಗ ಈ ತರ ವಿಡಿಯೋ ಡೌನ್ಲೋಡ್ ಆಗ್ತಿದೆ. ಸೊ ಈ ವಿಡಿಯೋನ ಹೇಗೆ ಎಡಿಟ್ ಮಾಡೋದು, ಹೇಗೆ ನಿಮ್ಮ ಚಾನೆಲ್ ಅಲ್ಲಿ ಇದನ್ನ ಅಪ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ಕೈನ್ ಮಾಸ್ಟರ್ ಅನ್ನ ಡೌನ್ಲೋಡ್ ಮಾಡ್ಕೊಬೇಕು. ಸೊ ಕೈನ್ ಮಾಸ್ಟರ್ ಡೌನ್ಲೋಡ್ ಆದ್ಮೇಲೆ ಅದನ್ನ ಓಪನ್ ಮಾಡ್ಕೊಬೇಕು. ಸೊ ಇಲ್ಲಿಂದ ಮುಂದೆ ನೋಡ್ತಾ ಹೋಗಿ ವಿಡಿಯೋ ಎಡಿಟಿಂಗ್ ಎಷ್ಟು ತುಂಬ ಈಸಿ ಮತ್ತು ಇಂಟ್ರೆಸ್ಟಿಂಗ್ ಅಂತ ನಿಮಗೆ ಅನಿಸ್ತಾ ಹೋಗುತ್ತೆ. ಮೊದಲು ಬಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಸೌಂಡ್ ಬರ್ತಿದೆ ಅಲ್ವಾ? ಸೊ ಈ ಥರ ಬೇರೆ ವಿಡಿಯೋದು ಸೌಂಡ್ನ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ಕೊಂತು ಅಂತ ಹೇಳಿದ್ರೆ ಕಾಪಿರೈಟ್ಸ್ ಚಾನ್ಸಸ್ ಬರುತ್ತೆ. ಸೊ ಅದಕ್ಕೆ ನಾವು ಮ್ಯೂಸಿಕ್ನ ಮ್ಯೂಟ್ ಮಾಡ್ಕೋಬೇಕಲ್ವಾ? ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲೇ ಮಿಕ್ಸರ್ ಅನ್ನೋ ಆಪ್ಷನ್ ಇರುತ್ತೆ. ಸೊ ಮಿಕ್ಸರ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಮ್ಯೂಟ್ ಮಾಡ್ಕೊಬೇಕು. ಸೊ ವಿಡಿಯೋನ ಮ್ಯೂಟ್ ಮಾಡ್ಕೊಂತು ಅಂತ ಹೇಳಿದ್ರೆ ನೋಡಿ, ಇವಾಗ ವಿಡಿಯೋನ ಪ್ಲೇ ಮಾಡ್ತೀನಿ. ಒಂಚೂರು ಕೂಡ ಸೌಂಡ್ ಕೂಡ ಬರೋದಿಲ್ಲ. ಅಲ್ಲಿ ನಿಮಗೆ ಲೆಫ್ಟ್ ರೈಟ್ ಆಪ್ಷನ್ ಬರುತ್ತೆ. ಸೊ ಅದು ಬಂದ್ಬಿಟ್ಟು ನಿಮಗೆ ಡಿ ಜೆ ಎಫೆಕ್ಟ್ಸ್ ಅನ್ನೋದ್ರು ಇದ್ರೆ ರೈಟಿಂದ ಒಂದು ಲೆಫ್ಟಿಂದ ಬಂದು ಆ ಥರ ಸೌಂಡ್ ಬರೋದಕ್ಕೆ ಯೂಸ್ ಆಗುತ್ತೆ. ಸೊ ಈಗ ವಿಡಿಯೋನ ಪ್ಲೇ ಮಾಡ್ತಿದ್ದೀನಿ ನೋಡಿ. ಸೊ ನಾವು ಮಿಕ್ಸರಲ್ಲಿ ಸೌಂಡ್ನ ಆಫ್ ಮಾಡಿದ್ರಿಂದ ವಿಡಿಯೋದಲ್ಲಿ ಸೌಂಡು ಕೂಡ ಬರ್ತಾ ಇಲ್ಲ. ಸೊ ನೆಕ್ಸ್ಟ್ ನಿಮ್ಗೆ ಏನೇನು ಅಂತ ಹೇಳಿದ್ರೆ ಅಲ್ಲಿ ಸ್ಪ್ಲಿಟ್ ಅಂಡ್ ಟ್ರಿಮ್ ಆಪ್ಷನ್ ಕೂಡ ಬರುತ್ತೆ. ಸೊ ಯಾವ್ದಾದ್ರು ಪಾರ್ಟ್ನ ಕಟ್ ಮಾಡ್ಕೊಬೇಕು ಅಂತ ಇದ್ರೆ ಕಟ್ ಕೂಡ ಮಾಡ್ಕೊಬಹುದು. ಬಟ್ ಇಲ್ಲಿ ನನಗೆ ಪೂರ್ತಿ ಪಾರ್ಟ್ ಬೇಕಾಗಿರೋದ್ರಿಂದ ನಾನು ಪೂರ್ತಿ ಪಾರ್ಟ್ ಅನ್ನ ನೆಕ್ಸ್ಟ್ ಅಲ್ಲೇ ಕಾಣ್ತಿರೋ ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೀಡಿಯಾನೋ ಆಪ್ಷನ್ ಬರುತ್ತೆ. ಮೀಡಿಯಾನೋ ಆಪ್ಷನ್ ಅಲ್ಲಿ ನೀವು ಇಮೇಜ್ ಅಸೆಟ್ಸ್ನ ಸೆಲೆಕ್ಟ್ ಮಾಡ್ಕೊಂತು ಅಂತ ಹೇಳಿದ್ರೆ ತುಂಬ ಥರವಾದ ಬ್ಯಾಕ್ಗ್ರೌಂಡ್ಸ್ ಬರುತ್ತೆ. ಸೊ ತುಂಬ ಥರದ ಬ್ಯಾಕ್ಗ್ರೌಂಡ್ಸಲ್ಲಿ ನಿಮಗೆ ಯಾವ ಥರ ಕಲರ್ ಬೇಕೋ ಅಥವಾ ಯಾವ ಥರ ಬೇರೆ ಗ್ರಿಡ್ ಬೇಕೋ ನೀವು ಎಷ್ಟು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಬೋದು. ನಾನಿಲ್ಲಿ ಆಲ್ಮೋಸ್ಟ್ ಎಲ್ಲರೂ ನಾನು ನೋಡಿರೋ ಯೂಟ್ಯೂಬ್ ಚಾನಲ್ಸಲ್ಲಿ ಯೆಲ್ಲೋ ಕಲರ್ ಗ್ರಿಡ್ನ ಯೂಸ್ ಮಾಡಿರೋದ್ರಿಂದ ನಾನು ಯೆಲ್ಲೋ ಕಲರ್ ಇಮೇಜ್ ಅಸೆಟ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ ಎಷ್ಟು ತನಕ ಇದೆಯೋ ಅಷ್ಟುವರೆಗೂ ಡ್ರ್ಯಾಗ್ ಮಾಡ್ಕೊಬೇಕು. ಬಟ್ ಸ್ಟಾರ್ಟಿಂಗ್ ನಾನು ಬಂದುಬಿಟ್ಟು ಅದು ಎಲ್ಲಿ ಬೇಕು ಅಂತ ಫಿಕ್ಸ್ ಮಾಡ್ಕೊತೀನಿ. ಸೊ ಡ್ರ್ಯಾಗ್ ಮಾಡಿಕೊಂಡು ಸೊ ನಮಗೆ ಮೇಲ್ಗಡೆಗೆ ಬೇಕು. ಏನಕ್ಕಂದರೆ ಅಲ್ಲಿ ನಮ್ಮದು ಒಂದು ವಿಡಿಯೋ ಎಫರ್ಟ್ ಇರಬೇಕಲ್ವಾ? ಸೊ ಅದಕ್ಕೋಸ್ಕರ ನಾನು ಮೇಲ್ಗಡೆನ ಅದನ್ನು ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಎಲ್ಲೋ ಗ್ರಿಡ್ಡು ಮೇಲ್ಗಡೆ ಫಿಕ್ಸ್ ಮಾಡ್ಕೊಂಡೆ ಆದಮೇಲೆ ಇದನ್ನು ಪೂರ್ತಿ ವಿಡಿಯೋಗೆ ಡ್ರ್ಯಾಗ್ ಮಾಡ್ಕೊಬೇಕು. ಸೊ ಇದನ್ನು ಏನಕ್ಕೆ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂತ ನಿಮಗೆ ಮುಂದೆ ಹೇಳ್ತೀನಿ. ಸೊ ಇದನ್ನು ಬೈ ಸ್ಟೆಪ್ ಆಗಿ ಫುಲ್ ವಿಡಿಯೋಗೆ ಡ್ರ್ಯಾಗ್ ಮಾಡ್ತಾ ಹೋಗಬೇಕು. ಅಲ್ಲಿ ನಿಮಗೆ ಸ್ವಲ್ಪ ಯೂಸ್ ಮಾಡಿದಿರೋ ಆಪ್ಷನ್ಸ್ಗಳು ಕಾಣಿಸ್ತದೆ. ಇದರ ಎಫೆಕ್ಟ್ಸ್ ಏನೇನಂತ ಹೇಳ್ತೀನಿ ಬನ್ನಿ. ಸೊ ಸ್ಕ್ರಾಲ್ ಮಾಡ್ತಾ ಹೋದರೆ ಅಲ್ಲೇ ನಿಮಗೆ ಬಂದ್ಬಿಟ್ಟು ಬ್ಲೆಂಡ್ ಅನ್ನೋ ಆಪ್ಷನ್ ಸಿಗತ್ತೆ. ಸೊ ಅದರಲ್ಲಿ ನಾರ್ಮಲ್,
ಮಲ್ಟಿಪಲ್, ಡಾರ್ಕನ್, ಕಲರ್ ಬನ್ ಎಲ್ಲಾ ತರನು ಸಿಗುತ್ತೆ. ಅಟ್ಯಾಚ್ ಮಾಡಿರೋ ಒಂದು ಕಲರ್ ಅಸೆಟ್ ಯಾವ ತರ ಬ್ಲೆಂಡ್ ಆಗ್ಬೇಕು ಅಂತ ಹೇಳಿ ಅದು ಯೂಸ್ ಆಗುತ್ತೆ. ನನಗೆ ಬ್ಲೆಂಡ್ ಆಗೋದೇನ್ ಬೇಡ, ಹಂಗೆ ಇರ್ಲಿ ಅಂತ ಹೇಳಿ ನಾನು ಅದೇ ತರನೇ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಟೆಕ್ಸ್ಟ್ ಗೆ ಹೋಗೋಣ ಅಂತ ಹೇಳಿ ಟೆಕ್ಸ್ಟ್ ಅಲ್ಲಿ ನನಗೆ ವಿಡಿಯೋ ರಿಲೇಟೆಡ್ ಏನ್ ಟೆಕ್ಸ್ಟ್ ಬೇಕೋ ಅದನ್ನ ಟೈಪ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಮೊದಲು ನನಗೆ ಗೊತ್ತಾಗ್ಲಿಲ್ಲ ಏನ್ ಟೆಕ್ಸ್ಟ್ ಹಾಕಬೇಕು ಅಂತ. ಸೊ ವಿಡಿಯೋ ನೋಡಿ ಫುಲ್ಲು ಯೋಚನೆ ಮಾಡಾದ್ಮೇಲೆ ವಿಡಿಯೋಗೆ ತಕ್ಕಂಗೆ ನಾನು ಓ ಮೈ ಗಾಡ್ ಶೋ ಶಾರ್ಪ್ ಅಂತ ಟೈಪ್ ಮಾಡಬೇಕು ಅಂತ ಅನ್ಕೊಂಡೆ. ಏನಕ್ಕೆ ಅಂತ ಹೇಳಿದ್ರೆ ಆ ಶಾರ್ಪ್ ಇರೋ ಕತ್ತಿ ಬಗ್ಗೆ ಈ ವಿಡಿಯೋ ಫುಲ್ ಆಗಿರತ್ತೆ. ಸೊ ನಾನಿಲ್ಲಿಗ ಫಸ್ಟ್ ಓ ಮೈ ಗಾಡ್ ಜೊತೆಗೆ ಒಂದು ಇಮೋಜಿನ ಹಾಕ್ಬಿಟ್ಟು ಅದನ್ನ ಕಲರ್ ಚೇಂಜ್ ಮಾಡೋಣ ಅಂತ ಹೇಳಿದ್ರೆ ಸೊ ಕಲರ್ ಆಪ್ಷನ್ ಅಲ್ಲೇ ಸಿಗತ್ತೆ. ಅದು ವರ್ಡ್ಸ್ ಬಂದ್ಬಿಟ್ಟು ವೈಟ್ ಆಗಿರೋದ್ರಿಂದ ನನಗೆ ಬೇಕಾಗಿರೋ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಬ್ಲ್ಯಾಕ್ ಕಲರ್ ಬೇಕಿತ್ತು, ಸೊ ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡಿದ್ದೀನಿ. ಅದನ್ನ ಎಕ್ಸ್ಟೆಂಡ್ ಮಾಡಿ ಸೊ ಆ ಜಾಗಕ್ಕೆ ಹೇಗೆ ಬೇಕೋ ಅದನ್ನ ಫಿಕ್ಸ್ ಮಾಡ್ಕೊತಾ ಹೋಗ್ತಿದ್ದೀನಿ. ಸೊ ನಾನು ಇನ್ನೊಂದು ವರ್ಡಿಂಗ್ಸ್ ಆ್ಯಡ್ ಮಾಡೋದ್ರಿಂದ ಇದನ್ನ ಅರ್ಧ ಜಾಗಕ್ಕೆ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಓ ಮೈ ಗಾಡ್ ಅನ್ನೋದನ್ನ ಫಿಕ್ಸ್ ಮಾಡಾಯಿತು. ಮತ್ತೆ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಸೋ ಶಾರ್ಪ್ ಅನ್ನೋದನ್ನ ಟೈಪ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ಸೋ ಶಾರ್ಪ್ ಕೂಡ ವೈಟ್ ಕಲರಲ್ಲಿ ಏನಂದು ಬಂತು ಅಂತ ಹೇಳಿದ್ರೆ ಮತ್ತೆ ನೀವು ಕಲರ್ ಗ್ರಿಡ್ಗೆ ಹೋಗಿ ಸೊ ವೈಟ್ ಕಲರ್ ಇರೋದನ್ನ ಬ್ಲ್ಯಾಕ್ ಕಲರ್ಗೆ ಚೇಂಜ್ ಮಾಡ್ಕೊಳ್ಳಿ. ಸೊ ಬ್ಲ್ಯಾಕ್ ಕಲರ್ ಚೇಂಜ್ ಮಾಡಿದ್ಮೇಲೆ ಮತ್ತೆ ಅದನ್ನ ಝೂಮ್ ಇನ್ ಮಾಡಿಕೊಂಡು ಆ ಜಾಗಕ್ಕೆ ಫಿಕ್ಸ್ ಆಗೋ ರೀತಿಯಲ್ಲಿ ಫಿಕ್ಸ್ ಮಾಡ್ಕೊಬೇಕು. ಸೊ ಇಷ್ಟು ಫಿಕ್ಸ್ ಆದಮೇಲೆ ಬಂದ್ಬಿಟ್ಟು ಅದು ಸ್ವಲ್ಪ ವಿಡಿಯೋಸ್ಗೆ ಮಾತ್ರ ಬರುತ್ತಲ್ವಾ. ಸೊ ಆವಾಗಲೇ ನಾವು ಹೇಗೆ ನಾವು ಒಂದು ಕಲರ್ ಅಸೆಟ್ಸ್ನ ಡ್ರ್ಯಾಗ್ ಮಾಡೋದು ಅದೇ ರೀತಿಯಲ್ಲಿ ಈ ಟೆಕ್ಸ್ಟ್ನ ಕೂಡ ನಾವು ಫುಲ್ಲು ವಿಡಿಯೋಗೆ ಡ್ರ್ಯಾಗ್ ಮಾಡ್ಕೊಬೇಕು. ಸೊ ಬರೀ ಒಂದು ಟೆಕ್ಸ್ಟ್ ಅಲ್ಲ, ಇಲ್ಲಿ 2 ಟೆಕ್ಸ್ಟ್ ಬರುತ್ತೆ. ಸೊ ನಾವು 2 ಟೆಕ್ಸ್ಟನ್ನು ಫಾಸ್ಟಾಗಿ ಫುಲ್ ವಿಡಿಯೋಗೂ ಬರೋ ಥರ ಡ್ರ್ಯಾಗ್ ಮಾಡಿಕೊಂಡು ಹೋಗ್ತಾ ಇರಬೇಕು. ಸೊ ಇದೇ ಥರ ನಮ್ಮ 2ನೇ ಟೆಕ್ಸ್ಟ್ ಕೂಡ ಡ್ರ್ಯಾಗ್ ಮಾಡ್ಕೊತಾ ಹೋದರೆ ಫುಲ್ ವಿಡಿಯೋಗೆ ಅಪ್ಲೈ ಆಗತ್ತೆ. ಸೊ ಇಷ್ಟಾದ್ಮೇಲೆ ಮೇನ್ ಇಂಪಾರ್ಟೆಂಟ್ ಆಗಿರೋ ಪಾರ್ಟ್ ಬಂದ್ಬಿಟ್ಟು ಇದೇ ಆಗಿರುತ್ತೆ. ಏನಕ್ಕಂದ್ರೆ ವಿಡಿಯೋ ಏನೋ ಕ್ರಿಯೇಟ್ ಆಗೋಯ್ತು, ಎಡಿಟ್ ಕೂಡ ಆಗೋಯ್ತು, ಬಟ್ ಇದಕ್ಕೆ ಸೌಂಡ್ ನಾವು ಆಫ್ ಮಾಡಿದ್ವಿ. ಸೊ ಇದಕ್ಕೆ ಸೌಂಡ್ ಆ್ಯಡ್ ಮಾಡಬೇಕಲ್ವಾ. ಸೊ ಈ ವಿಡಿಯೋಗೆ ನಮ್ಮದೇ ಆದ ಒಂದು ಹೊಳಪನ್ನ ಕೊಡೋಕ್ಕೆ ಅಲ್ಲಿ ರೆಕಾರ್ಡ್ ಅನ್ನೋ ಆಪ್ಷನ್ ಕಾಣಿಸ್ತಿದೆ ಅಲ್ವಾ. ಸೊ ನೋಡಿ ಇಲ್ಲಿ ನಾನು ಮಾತಾಡ್ತಾ ಇದ್ದಂಗೆ ಸೌಂಡ್ ಮೇಲೆ ಕೆಳಗೆ ಆಗ್ತದೆ. ಸೊ ಹಂಗಂತ ಹೇಳಿದ್ರೆ ನಾನು ಎಷ್ಟು ಮಾತಾಡ್ತಾ ಇದ್ದೀನೋ ಅದಕ್ಕೆ ಟ್ರ್ಯಾಕ್ ಮಾಡುತ್ತೆ. ಸೊ ಅಲ್ಲಿ ಸಿಗ್ತಿರೋದು ನಿಮಗೆ ಸ್ಟಾರ್ಟ್ ಬಟನ್ ಒಂದನ್ನು ಕ್ಲಿಕ್ ಮಾಡ್ಕೊಂತು ಅಂತ ಹೇಳಿದ್ರೆ ವಾಯ್ಸ್ ರೆಕಾರ್ಡನ್ನು ಆನ್ ಆಗತ್ತೆ. ಓ ವಾವ್, ಬಾಟಲ್ನ ಹಾಗೂ ಪೇಪರ್ನ ಈ ರೀತಿಯಾಗಿ ಕೂಡ ಕಟ್ ಮಾಡ್ಬೋದು. ಇದು ಎಷ್ಟು ಶಾರ್ಪ್ ಇರ್ಬೋದಲ್ವಾ. ಬನ್ನಿ ಇದನ್ನು ಮನೇಲಿ ಹೇಗೆ ಮಾಡೋದು ಅಂತ ಟ್ರೈ ಮಾಡೋಣ. ಸೊ ನಾನೀಗ ಅಮೆಝಾನಿಂದ ಆರ್ಡರ್ ಮಾಡಿದ್ದೀನಿ. ಸೊ ಅದು ಹೇಗೆ ಬಂದಿರುತ್ತೆ ಅಂತ ಒಂದ್ಸಲಿ ಚೆಕ್ ಮಾಡೋಣ. ಸೊ ಸೇಮ್ ಪ್ರಾಡಕ್ಟೇ ಬಂದಿರುತ್ತೆ, ಬಟ್ ಆದ್ರೂ ಒಂದ್ಸತಿ ಟೆಸ್ಟ್ ಮಾಡಬೇಕಲ್ವಾ. ಸೊ ಟೆಸ್ಟ್ ಮಾಡಿಬಿಡೋಣ. ಸೊ ಸೇಮ್ ಪ್ರಾಡಕ್ಟ್ ಬಂದಿರುತ್ತೆ. ಸೊ ಈ ಪೇಪರ್ ಎಲ್ಲ ಸ್ವಲ್ಪ ಕಿತ್ತಾಕೋಣ. ಪ್ರಾಡಕ್ಟ್ ಎಷ್ಟು ಚೆನ್ನಾಗಿರ್ಬೋದು ಅಂತ ನನಗಂತೂ ತುಂಬ ಶಾಕ್ ಇದೆ. ವಾವ್, ಸೇಮ್ ಅದೇ ಥರ ಬಂದಿದೆ. ಇದಕ್ಕಿಂತ ಮುಂಚೆ ಸೊ ಈ ಥರ ನಾನು ಇಷ್ಟೊತ್ತವರೆಗೂ ಮಾತಾಡಿರೋದೆಲ್ಲನೂ ರೆಕಾರ್ಡ್ ಆಗಿರತ್ತೆ. ಸೊ ಇದು ನಾನು ವಿಡಿಯೋನ ಪ್ಲೇ ಮಾಡ್ತು ಅಂತ ಹೇಳಿದ್ರೆ ವಿಡಿಯೋ ಜೊತೆ ಬಂದ್ಬಿಡತ್ತೆ. ಇವಾಗಂತೂ ಈ ವಿಡಿಯೋದಲ್ಲಿ ಏನೇ ನಮ್ಮದು ಅಂತ ಹೇಳೋಣ. ಟೆಕ್ಸ್ಟ್ ನಮ್ಮದು, ಎಡಿಟ್ ನಮ್ಮದು, ವಾಯ್ಸ್ ನಮ್ಮದು, ಎಲ್ಲ ನಮ್ಮದೇ ಅಲ್ವಾ. ಸೊ ಕಾಂಟೆಂಟ್ ಮಾತ್ರ ಬೇರೆ ಅವ್ರದ್ದು. ಅದಕ್ಕೋಸ್ಕರ ಈ ಪೂರ್ತಿ ಕ್ರೆಡಿಟ್ ನಮಗೆ ಸಿಗಬೇಕು ಅಂತ ಹೇಳಿ ಇಷ್ಟೆಲ್ಲ ಎಡಿಟ್ ರೆಡಿ ಮಾಡ್ಕೊಂಡಿರ್ತೀವಿ. ಮತ್ತೆ ನೀವು ವಾಯ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲ EQ ಅನ್ನೋ ಆಪ್ಷನ್ ಸಿಗತ್ತೆ. ಸೊ ಇದರಲ್ಲಿ ನಿಮಗೆ ತುಂಬ ಥರದ ಆಪ್ಷನ್ಸ್ ಇರುತ್ತೆ. ಸೊ ನೀವು ಇದರಲ್ಲಿ ಯಾವುದೇ ಆಪ್ಷನ್ನ ಚೂಸ್ ಮಾಡಿಕೊಂಡ್ರು ನಿಮ್ಮ ವಾಯ್ಸ್ ತುಂಬ ಪ್ರೊಫೆಷ್ನಲ್ ಆಗಿ ಕೇಳಿಸತ್ತೆ. ಸೊ ಇಲ್ಲಿ ನನಗೆ ಎಲ್ಲ ಹಾಕಿ ಟ್ರೈ ಮಾಡಿ ಇಷ್ಟ ಆಗಿದ್ದು ಟ್ರೆಬಲ್ ಬೂಸ್ಟರ್ ಅನ್ನೋದು. ಸೊ ನಾನು ಟ್ರೆಬಲ್ ಬೂಸ್ಟರ್ ಅನ್ನೋದನ್ನ ನನ್ನ ವಿಡಿಯೋಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಆದರೂ ಇನ್ನೂ ತುಂಬ ಜಾಸ್ತಿ ವಾಯ್ಸಸ್ ಇರುತ್ತೆ, ಬಟ್ ನನಗೆ ಇಷ್ಟ ಆಗಿರೋದನ್ನ ನಾನು ಟ್ರೆಬಲ್ ಶೂಟರ್ನೇ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಯಾವುದು ನಿಮಗೆ ಪ್ರೊಫೆಷ್ನಲ್ ಅಂತ ಅನ್ನಿಸ್ತಿದೆಯೋ ಸೊ ಆ ಆಡಿಯೋ ಎಫೆಕ್ಟ್ಸ್ನ ನೀವು ನಿಮ್ಮ ವಿಡಿಯೋಗೆ ಯೂಸ್ ಮಾಡ್ಕೊಬೋದು. ಇಷ್ಟೆಲ್ಲ ಆದಮೇಲೆ ಜೊತೆಗೆ ನೀವು ಒಂದು ಮ್ಯೂಸಿಕ್ನ ಆ್ಯಡ್ ಮಾಡೋಂಗಿದ್ರೆ ಇದರಲ್ಲಿ ವಿತೌಟ್ ಕಾಪಿ ರೈಟ್ಸ್ ಇಲ್ದಿರೋ ಓನ್ ಮ್ಯೂಸಿಕ್ಸ್ನ ಬೇಕಿದ್ರೆ ಆ್ಯಡ್ ಮಾಡ್ಬೋದು. ಅಥವಾ ಯೂಟ್ಯೂಬ್ ಲೈಬ್ರರಿಯಿಂದ ಒಂದಷ್ಟು ನೋ ಕಾಪಿರೈಟ್ಸ್ ಮ್ಯೂಸಿಕ್ ಕೂಡ ಇರುತ್ತೆ. ಸೊ ಅದನ್ನಾದರೂ ಕೂಡ ಡೌನ್ಲೋಡ್ ಮಾಡಿಕೊಂಡು ನಾನು ತೋರಿಸಿದ ಆಪ್ಷನಲ್ಲಿ ಆ ಆಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಈ ವಿಡಿಯೋಗೆ ಅಪ್ಲೈ ಮಾಡ್ಕೊಬೇಕು. ಸೊ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಅಸೆಟ್ಸ್ ಆ್ಯಡ್ ಮಾಡ್ಕೊಳಂಗಿದ್ರು ವಿಡಿಯೋ ಆಗಲಿ ಇಮೇಜ್ ಆಗಲಿ ಎಲ್ಲನೂ ನೀವು ಇದರಲ್ಲಿ ಆ್ಯಡ್ ಮಾಡ್ಕೊಬೋದು. ಇಲ್ಲ ಅಂದರೆ ಹಾಗೆ ಕೂಡ ಪೋಸ್ಟ್ ಮಾಡ್ಕೊಬೋದು. ಮತ್ತು ನೀವು ಮ್ಯೂಸಿಕ್ ಹಾಕೋದು ನೆಸೆಸರಿ ಏನೂ ಇಲ್ಲ. ಬೇಡ ಅಂತ ಹೇಳಿದ್ರೆ ನಮ್ಮ ವಾಯ್ಸ್ದು ಏನಿರುತ್ತೋ ಒರಿಜಿನಲ್ ವಿಡಿಯೋನ ಹಾಗೆ ಅಪ್ಲೋಡ್ ಮಾಡಿದ್ರು ತುಂಬ ಒಳ್ಳೆಯದೇ. ಮತ್ತು ಫೈನಲ್ ಕನ್ಕ್ಲೂಷನ್ಗೆ ಬಂದಿದ್ದೀವಿ. ಸೊ ವಿಡಿಯೋನ ಯಾವ ರೀತಿಯಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳಿ. ಯಾವತ್ತೂ ವಿಡಿಯೋನ ಬಂದ್ಬಿಟ್ಟು ನಾವು ಹೈ ಕ್ವಾಲಿಟಿಯಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಬೇಕು. ಸೊ ಆದಷ್ಟು ಎಷ್ಟು ಹೈ ಕ್ವಾಲಿಟಿಯಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊತೀವೋ ಅಷ್ಟೇ ಹೈ ಕ್ವಾಲಿಟಿಯಲ್ಲಿ ಅದು ಯೂಟ್ಯೂಬಲ್ಲಿ ನಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ.
ಸೊ ವಿಡಿಯೋನ ಸೇವ್ ಮಾಡ್ಕೊತಾ ಇದೀನಿ. ವಿಡಿಯೋ ಸೇವ್ ಆಗಕ್ಕೆ ನಿಮ್ಗೆ 4 to 5 minutes ಅಲ್ಲಿ ವಿಡಿಯೋ ಸೇವ್ ಆಗ್ಬಿಡತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ನೀವು ಪೂರ್ತಿ ವಿಡಿಯೋ ನೋಡಿ ನಾನು ಹೇಗೆ ಹೇಳ್ಕೊಟ್ನ ಹಾಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಕಾಪಿರೈಟ್ಸ್ ಅಂತೂ ಬರೋದೇ ಇಲ್ಲ. ಸೊ ವಿಡಿಯೋ ಯಾರಿಗೆಲ್ಲ ಇನ್ಫಾರ್ಮೇಟಿವ್ ಅನ್ಸ್ತೋ ಎಲ್ಲರೂ ಒಂದ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೆಚ್ಚಿನ ವಿಡಿಯೋಸ್ ತಗೊಂಡು ನಿಮ್ ಮುಂದೆ ಬರ್ತಾನೆ ಇರ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನು ನಿಮ್ಗೆ ಯಾವ ತರ ಬೇಕು, ಯಾವ್ದ್ರ ಬಗ್ಗೆ ಬೇಕು ಅಂತ ನೀವು ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತು ಅಂತ ಹೇಳಿದ್ರೆ ನಾನು ಅದ್ರ ಬಗ್ಗೆನೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಮತ್ತೊಂದ್ಸತಿ ಹೇಳ್ತಾ ಇದ್ದೀನಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಥ್ಯಾಂಕ್ ಯು.